ಇವತ್ತು ನಾವೊಂದು ರುಚಿಯಾದ ಅಷ್ಟೇ ಸರಳವಾದ ಬೀಟ್ರೂಟ್ ಪಳದ್ಯ ಅಡುಗೆ ವಿಧಾನನ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬೀಟ್ರೂಟ್ ಪಳದ್ಯ ಮಾಡಲಿಕ್ಕೆ ಮೊದಲು ಅರ್ಧ ಲೀಟರ್ ಮೊಸರಿಗೆ ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಿ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೇನೆ. ಆಮೇಲೆ ಅದನ್ನ ವಿಸ್ಕ್ ಮಾಡ್ಕೊಳ್ತೇನೆ. ಇತ್ತ ಮಿಕ್ಸಿ ಜಾರಿಗೆ 4 ಹಸಿಮೆಣಸಿನಕಾಯಿ, 1/3 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ, 1/4 ಚಮಚ ಅರಿಶಿನ ಪುಡಿ, 1 ಚಮಚ ಹುರಿಗಡಲೆ, 1/4 ಕಪ್ ಆಗುವಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ ರುಬ್ಬಿದ ಕಾಯಿ ಮಸಾಲೆ ಪೇಸ್ಟನ್ನು ನಂತರ ನಮಗೆ ಪಳದ್ಯಕ್ಕೆ ಹಾಕಲಿಕ್ಕಿದೆ. ಅದಕ್ಕೂ ಮುಂಚೆ ಮೊಸರನ್ನ ಒಮ್ಮೆ ವಿಸ್ಕ್ ಮಾಡ್ಕೊಳ್ತೇನೆ. ಇದಕ್ಕೂ ಮತ್ತು ಅಂದರೆ ಪಳದ್ಯಕ್ಕೂ ಮತ್ತು ರಾಯ್ತಗೂ ಇರುವ ವ್ಯತ್ಯಾಸ ಅಂತ ಹೇಳಿದರೆ, ರಾಯ್ತದಲ್ಲಿ ನಾವು ತೆಂಗಿನ ತುರಿನ ರುಬ್ಬಿ ಹಾಕೋದಿಲ್ಲ. ಇದು ಸ್ವಲ್ಪ ಭಿನ್ನವಾಗಿ ಇರ್ತದೆ ರುಚಿಯಲ್ಲಿ. ಈಗ ರುಬ್ಬಿರುವ ಅಂದರೆ ಮೊಸರನ್ನ ವಿಸ್ಕ್ ಮಾಡಿ ಆದ ಮೇಲೆ ರುಬ್ಬಿರುವ ಹಸಿಮೆಣಸಿನಕಾಯಿ ಮತ್ತು ತೆಂಗಿನ ತುರಿ ಹುರಿಗಡಲೆ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕಿ ಅರ್ಧ ಚಮಚ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಬೀಟ್ರೂಟನ್ನು ತುರಿದು ಹಾಕ್ಕೊಳ್ಬೇಕು. ಒಂದು ಮಧ್ಯಮ ಗಾತ್ರದ ಬೀಟ್ರೂಟನ್ನು, ಹಸಿ ಬೀಟ್ರೂಟ್ ಇದು, ಹಾಗೆಯೇ ತುರಿದು ಹಾಕಬೇಕು. ಬೀಟ್ರೂಟನ್ನು ಹುರಿಯೋದು ಬೇಯಿಸೋದು ಏನು ಬೇಡ, ಹಾಗೆ ಹಸಿನೇ ಹಾಕಿ ಉಪಯೋಗಿಸುವಂಥದ್ದು. ಕೊನೆಯಲ್ಲಿ ಒಗ್ಗರಣೆಗೂ ಅಷ್ಟೇ ತುಂಬ ಸಾಮಗ್ರಿಗಳನ್ನ ಹಾಕಲಿಕ್ಕಿಲ್ಲ. 1 ಅಥವಾ 2 ಚಮಚ ತೆಂಗಿನೆಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಅರ್ಧ ಚಮಚ ಸಾಸಿವೆ, 2 ಒಣಮೆಣಸನ್ನ ತುಂಡು ಮಾಡಿ ಹಾಕೋದು. ಇಷ್ಟೇ, ಇವೆರಡನ್ನೇ ಹಾಕಿ ಚೆನ್ನಾಗಿ ಹುರಿದು ಪಳದಕ್ಕೆ ಹಾಕಿ ಕಲಿಸ್ಕೊಂಡ್ರೆ ಆಯಿತು. ಇದನ್ನು ನೀವು ಅನ್ನದ ಜೊತೆಗೂ ಕೂಡ ತಿನ್ಬೋದು, ಚಪಾತಿ ಜೊತೆಗೂ ಕೂಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಹಾಗೆಯೇ ಕೂಡ ಇದನ್ನು ಸಲಾಡ್ ರೀತಿಯಲ್ಲಿ ತಿಂದ್ರೂ ಕೂಡ ರಾತ್ರಿ ಊಟಕ್ಕೆ ಅಥವಾ ಮಧ್ಯಾಹ್ನಕ್ಕೆ ಲೈಟಾಗಿ ತಿನ್ನಬೇಕು ಅಂತ ಇರೋರು ಇದನ್ನು ತಿಂದರೆ ಸಾಕಾಗ್ತದೆ. ಒಂದು ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.